ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ನೂರಾರು ಉಗ್ರರನ್ನ ಸದೆಬಡಿಯಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಎಂದು ಇಲ್ಲೊಂದು ಸಮಾಜದಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಸಿಂಧೂರ ನೀಡುವ ಮೂಲಕ ಸಂಕಲ್ಪ ಮಾಡಿಸಲಾಯಿತು. ಹಾಗಿದ್ರೆ ಯಾವುದು ಆ ದೇವಸ್ಥಾನ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ನಗರದ ಎಸ್ಕೆಪಿ ರಸ್ತೆಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಲೆಂದು ಆರ್ಯವೈಶ್ಯ ಸಮಾಜದಿಂದ ವಿಶೇಷ ಪೂಜೆ. ಮಹಿಳೆಯರಿಗೆ ಸಿಂಧೂರ ನೀಡಿ ಯೋಧರಿಗೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ ಮಹಿಳೆಯರು. ಹೀಗೆ ಹೆಣ್ಣು ಮಕ್ಕಳಿಗೆ ಸಿಂಧೂರ ಇಡುತ್ತಿರುವ ತಾಯಂದಿರು, ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತಿರುವ ಮುಖಂಡರು, ಸಂಕಲ್ಪ ಮಾಡಿಸುತ್ತಿರುವ ಸಮಾಜದ ಮುಖಂಡರು, ಮಹಿಳೆಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಎಸ್ಕೆಪಿ ರಸ್ತೆಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಹೌದು, ವಾಸವಿ ಯುವಜನ ಸಂಘ, ವಾಸವಿ ಮಹಿಳಾ ಸಂಘ, ವಾಸವಿ ಯುವತಿಯರ ಸಂಘ, ವಾಸವಿ ಭಜನಾ ಸಂಘ, ವಾಸವಿ ಇಂಟರ್ನ್ಯಾಷನಲ್, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಜಿಲ್ಲಾ ಸಮಿತಿಯಿಂದ ವಾಸವಿ ಜಯಂತಿ ಹಮ್ಮಿಕೊಂಡಿದ್ದು ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಲಾಯಿತು. ಪಹಲ್ಗಾಮ್ನಲ್ಲಿ ಉಗ್ರರು 26 ಜನ ಭಾರತೀಯರ ಸಿಂಧೂರ ಅಳಿಸಿದ್ದರು. ಇದಕ್ಕೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತೀಯ ಯೋಧರು ಪಾಕಿಸ್ತಾನದ 9 ಕಡೆ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ್ದು ನೂರಾರು ಜನ ಉಗ್ರರನ್ನು ಸದೆಬಡಿದಿದ್ದು ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿದರು. ಅಷ್ಟೇ ಅಲ್ಲದೆ ಯುದ್ಧದ ಸಂದರ್ಭ ಬಂದರೆ ವಾಸವಿ ದೇವಿಯ ಕೃಪೆ ಸೈನಿಕರ ಮೇಲಿರಲಿ. ಅಷ್ಟೇ ಅಲ್ಲದೆ ಇಡೀ ಆರ್ಯ ವೈಶ್ಯ ಸಮಾಜ ತನು ಮನ ಧನ ಸಹಾಯ ಮಾಡುವುದರ ಜೊತೆಗೆ ಪ್ರಾಣ ತ್ಯಾಗ ಮಾಡಲು ಸಿದ್ಧ ಎಂದು ಸಂಕಲ್ಪ ಮಾಡಿಸಲಾಯಿತು. ನೂರಾರು ವರ್ಷಗಳ ಇತಿಹಾಸದಿಂದಲೂ ವಾಸವಿ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಆದರೆ ಈ ವರ್ಷದ ವಾಸವಿ ಜಯಂತಿಯ ಆಚರಣೆಯ ವಿಶೇಷತೆಯೇ ಬೇರೆ. ನಮಗೆ ಮೊನ್ನೆ ತಾನೇ ಪಹಲ್ಗಾವ್ನಲ್ಲಿ ನಡೆದಂತಹ ಇತಿಹಾಸವನ್ನು ಮರುಕಳಿಸುವಂತಹ ಒಂದು ವಿಷದ ವಾತಾವರಣ ಏನು ನಮ್ಮ ದೇಶದ ಮೇಲೆ ಆಗಿದೆ, ಇದರ ಒಂದು ಪರಿಣಾಮವಾಗಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ, ಈ ದೇಶದ ಎಲ್ಲ ಸಮುದಾಯದವರು ಎಂತಹ ಸಂದರ್ಭದಲ್ಲೂ ಈ ಭಾರತ ದೇಶದ ರಕ್ಷಣೆಗಾಗಿ, ಈ ಭಾರತ ದೇಶದ ಉಳಿವಿಗಾಗಿ, ಭಾರತದ ಸಂರಕ್ಷಣೆಗಾಗಿ, ಈ ದೇಶದ ರೈತರ, ಈ ದೇಶದ ಸೈನಿಕರ, ಈ ದೇಶದ ಮಕ್ಕಳ ಹಾಗೂ ಪ್ರಜೆಗಳ ಹಾಗೂ ಈ ದೇಶದ ಮಹಿಳೆಯರ ರಕ್ಷಣೆಗಾಗಿ ಈ ದೇಶದ ಬೆನ್ನೆಲುಬಾಗಿ ನಿಂತ್ಕೊಳ್ತೇವೆ. ಸದಾ ಸಿದ್ಧರಾಗಿ ಎಲ್ಲ ಸಂದರ್ಭದಲ್ಲಿಯೂ ಈ ದೇಶದ ಹಿತಕ್ಕಾಗಿ ನಾವು ಅಮ್ಮನವರ ಪ್ರಾರ್ಥನೆಯೊಂದಿಗೆ ನಾವು ಸದಾ ಶ್ರಮಿಸುತ್ತೇವೆ ಎನ್ನುವಂತಹ ಒಂದು ಸಂದೇಶವನ್ನು ನೀಡುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಸಂಕಲ್ಪದ ಮೂಲಕ ನಾವು ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದೇವೆ. ಈ ಸಿಂಧೂರ ಹಚ್ಚಿರ್ತಕ್ಕಂಥದ್ದು ಸಂಕೇತ ಏನಪ್ಪ ಅಂತಂದರೆ ನಾವು ಗಟ್ಟಿಯಾಗಿ ದೇಶದ ಒಂದು ಸೈನಿಕರಿಗೆ, ದೇಶದ ಜನಾಂಗಕ್ಕೆ, ದೇಶದ ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಸಹಿತ ನಾವು ಗಟ್ಟಿಯಾಗಿ ನಿಂತಿದ್ದೀವಿ. ಆ ಸಹಕಾರ ಕೊಡ್ತೀವಿ. ಮತ್ತು ಮುಂದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳಬೇಕಪ್ಪ ಅಂತಂದರೆ ಜೀವ ಕೊಟ್ಟು ಸಹಿತ ನಾವು ಈ ಒಂದು ದೇಶವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಆರ್ಯವೈಶ್ಯ ಸಮಾಜ ಅಷ್ಟು ದಿಟ್ಟತನದಿಂದ ಇದೆ ಅನ್ನತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಾಜದಿಂದ ಈ ಒಂದು ದೇಶಕ್ಕಾಗಿ ಎಲ್ಲವನ್ನು ನಾವು ಜೀವನೇ ಕೊಡ್ತೀನಿ ಅಂತ ಹೇಳಿದ ಮೇಲೆ ಪ್ರತಿಯೊಂದನ್ನು ಸಹಿತ ನಾವು ತ್ಯಾಗವಾಗಿ ಕೊಡ್ತೀವಿ ಅನ್ನತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನೂರಾರು ಜನ ಮಹಿಳೆಯರಿಗೆ ಸಿಂಧೂರ ನೀಡಲಾಯಿತು. ಅಷ್ಟೇ ಅಲ್ಲದೆ ದೇವರು ಸೈನಿಕರಿಗೆ ಮತ್ತಷ್ಟು ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಲಾಯಿತು. ಉಗ್ರರು 26 ಜನ ಸಿಂಧೂರ ಅಳಿಸಿದ್ದು ಅದಕ್ಕೆ ತಕ್ಕ ಉತ್ತರ ನೀಡುವ ಕೆಲಸವನ್ನು ನಮ್ಮ ಸೈನಿಕರು ಮಾಡುತ್ತಿದ್ದಾರೆ. ಸೈನಿಕರು ದಾಳಿ ಮಾಡಿದ್ದಕ್ಕೆ ನೂರಾರು ಹೆಚ್ಚು ಉಗ್ರರು ಹತ್ಯೆಯಾಗಿದೆ. ಅದೇ ಮಹಿಳೆಯರು ಒಗ್ಗಟ್ಟಾಗಿ ನುಗ್ಗಿದರೆ ಭೂಪಟದಲ್ಲಿ ಪಾಕಿಸ್ತಾನವೇ ಇಲ್ಲದಂತಾಗುತ್ತದೆ ಎಂದು
ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಅನ್ನೋದು ಮೋದಿಜಿ ಅವರು ಎದಕ್ಕಿಟ್ರು ಅಂತಂದರೆ, ಅವತ್ತು ಪಾಲ್ಗಾಮ್ ಅಟ್ಯಾಕ್ ಆದಾಗ 26 ಜನ ಹೆಣ್ಮಕ್ಳು ಅರ್ಶಿನ ಕುಂಕುಮನ ಅಳಿಸಿದ್ರು. ಆ ಕಾನ್ಸೆಪ್ಟ್ ಮೇಲೆ ಇವತ್ತು ಮೋದಿಜಿ ಅವರು ಭಾರತ ದೇಶದ ಹೆಣ್ಮಕ್ಳಿಗೆ ಎಷ್ಟು ಅರ್ಶಿನ ಕುಂಕುಮ ಅಥವಾ ಮಾಂಗಲ್ಯ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಆಗಿನ ಕಾಲದಲ್ಲಿ ರಾಜರು ಯುದ್ಧ ಮಾಡಬೇಕಾದ್ರೆ ತಿಲಕ ಇಟ್ಕೊಂಡೇ ಯುದ್ಧ ಮಾಡ್ತಿದ್ರಂತೆ. ಹಂಗಾಗಿ ನಮ್ಮ ದೇಶ ಯಾವತ್ತೂ ಸೋಲಿಲ್ಲ, ಯಾವತ್ತಿಗೂ ಸತ್ಯಕ್ಕೆ ಜಯ ಇತ್ತು. ಅದಕ್ಕೋಸ್ಕರನೇ ಆಪರೇಷನ್ ಸಿಂಧೂರ ಅಂತ ಇಟ್ಕೊಂಡ್ರು. ಅದನ್ನು ನಾವು ಅವಾಗಲೇ ಮಾಡಿ ತೋರಿಸಿದ್ವಿ ಕೂಡ. ಅವರು ಹೇಡಿಗಳು ಹೇಳ್ದೆ ಅಟ್ಯಾಕ್ ಮಾಡಿ 26 ಜನ ಸಾಯಿಸಿದ್ರು. ಬಟ್ ನಾವು ಹೇಳಿನೇ 9 ಸೈಟ್ ಟಾರ್ಗೆಟ್ನ ಮಾಡಿ ನಾವು ಸಕ್ಸಸ್ಫುಲ್ಲಾಗಿ ಇವತ್ತು ಜಯ ಗಳಿಸಿದ್ದೀವಿ. ಸೊ ನಮ್ಮ ಈ ಭಾರತದವರು ಬರೀ ಗಂಡು ಮಕ್ಕಳು ಸೈನಿಕರು ಬಂದು ಯುದ್ಧ ಮಾಡಿದ್ದಕ್ಕೆ 9 ಸೈಟ್ಗಳನ್ನ ಮಾಡಿದ್ದಾರೆ. ನಾವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಬಂದರೆ ನಿಮ್ಮ ಪಾಕಿಸ್ತಾನ ಏನೂ ಅಲ್ಲ ನಮ್ಮ ಮುಂದೆ. ಅದಕ್ಕೆ ಸಾಕ್ಷಿನೇ ಈ ಸಿಂಧೂರ. ಬೇರೆ ದೇಶದಿಂದ ಏನು ನಮ್ಮ ಒಂದು ತಾಣದಲ್ಲಿ ಬಂದು ಸಿಂಧೂರನ ಅಳಿಸಿದ್ರು, ಆ ಕಾರಣಕ್ಕೆ ನಮ್ಮ ಮೋದಿಯವರು ಒಂದು ಆಪರೇಷನ್ ಸಿಂಧೂರನ ಶುರು ಮಾಡಿದ್ದಾರೆ. ಸಿಂಧೂರನ ಮುಟ್ಟಿದರೆ ಏನಾಗುತ್ತೆ ಅನ್ನೋದು ಇದು ಒಂದು ತೋರಿಸ್ತಾ ಇದ್ದಾರೆ ಮೋದಿಯವರು. ಸೊ ಜನಸಾಮಾನ್ಯರು ಹೇಗೆ ನಾವು ಇದಕ್ಕೆ ರಿಯಾಕ್ಟ್ ಆಗಬೇಕು, ಹೇಗೆ ಕೈ ಜೋಡಿಸ್ಬೇಕು ಅಂದರೆ ಅಲರ್ಟ್ಗಳನ್ನು ಕಳಿಸ್ತಾ ಇದ್ದಾರೆ ಮೆಸೇಜಸಲ್ಲಿ. ಸೊ ಅದನ್ನು ಸಾಧ್ಯ ಆದಷ್ಟು ಎಲ್ಲರಿಗೂ ಕಳಿಸಿ, ಅರ್ಥ ಮಾಡ್ಕೊಳ್ಳಿ, ಚರ್ಚೆ ಮಾಡಿ, ಇದೆಲ್ಲ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ. ಆಪರೇಷನ್ ಸಿಂಧೂರ ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ತನ್ನಲ್ಲಿರೋ ಶಕ್ತಿನ ಈ ಸಿಂಧೂರದಲ್ಲಿ ತನ್ನ ಗಟ್ಟಿತನನ ತೋರಿಸ್ತಾಳೆ. ಯಾವ ಒಂದು ಹೆಣ್ಣು ವೀಕ್ನೆಸ್ ಅಲ್ಲ, ಯಾವ ಒಂದು ಹೆಣ್ಣಲ್ಲೂ ಬಲ ಇದೆ, ಒಗ್ಗಟ್ಟಿನಲ್ಲಿನೂ ಬಲ ಇದೆ. ಇದೇ ನಮ್ಮ ಒಗ್ಗಟ್ಟು. ಜೈ ವಾಸವಿ. ಒಟ್ಟಿನಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೈನಿಕರಿಗೆ ಶಕ್ತಿ ತುಂಬುವ ಜೊತೆಗೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಎಂದು ಹಮ್ಮಿಕೊಂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ.